ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 24ನೆಯ ಪದ್ಯ ಈ ರೀತಿಯಲ್ಲಿದೆ. ಕುದಿರೊಳಗಿರ್ದೂದಿದ ಶಂಖದ ದನಿ ನಿಶ್ಚಿದ್ರ ಮಾದೊಡಂ ಪೊಣ್ಮದೆ ಶಂಖದಿನನ್ಯಮಲ್ಲದೆಂ ಪೊಣ್ಮಿದ ನಾದಂ ಕಾಯದಿಂದೆ ಜೀವನು ಮನ್ಯಂ. ವಿಂಗಡಿಸಿ ಓದೋಣ. ಕುದಿರೊಳಗೆ ಇರ್ದು, ಕುದಿರ ಒಳಗೆ ಕುದಿರೊಳಗೆ, ಕುದಿರೊಳಗೆ ಇರ್ದು ಊದಿದ ಶಂಖದ ದನಿ ನಿಶ್ಚಿದ್ರಂ ಆದೊಡಂ ಪೊಣ್ಮದೆ, ಪೊಣ್ಮದೆ ಪ್ರಶ್ನಾರ್ಥಕ, ಶಂಖದಿನ್ ಅನ್ಯಂ ಅಲ್ಲದೇಂ ಪೊಣ್ಮಿದ ನಾದಂ, ಶಂಖದಿಂ ಅನ್ಯಂ ಅಲ್ಲದೇಂ ಪೊಣ್ಮಿದ ನಾದಂ ಕಾಯದಿಂದೆ ಜೀವನುಂ ಅನ್ಯಂ. ಇಲ್ಲಿ ಅಕಂಪನ ಮುನಿಗಳು ಚಂಡಕರ್ಮನಿಗೆ ಆತ್ಮನ ಅಸ್ತಿತ್ವ ಮತ್ತು ಶರೀರ ಭಿನ್ನತ್ವ, ಅಂದರೆ ಶರೀರದಿಂದ ಅದು ಭಿನ್ನವಾಗಿರುವ ಆ ವಿಷಯ, ಅದನ್ನು ವಿವರಿಸ್ತಾ ಇದ್ದಾರೆ. ಕುದಿರೊಳಗೆ ಇರ್ದು ಊದಿದ ಶಂಖದ ದನಿ. ಕುದಿರ್ ಅಂತ ಹೇಳಿದ್ರೆ ಹಗೆವು, ನೆಲದ ಒಳಗೆ ಧಾನ್ಯವನ್ನು ತುಂಬಿಸುವುದಕ್ಕಾಗಿ ಮಾಡಿದಂತಹ ವ್ಯವಸ್ಥೆ ಕಣಜ. ಆಮೇಲೆ ಅದಕ್ಕೆ ಅದರ ಬಾಯಿ ಹೇಗಿದೆಯೋ ಉರುಟಾದ್ದಿರಬಹುದು, ಚೌಕದ್ದಿರಬಹುದು, ಆ ಬಾಯಿಯನ್ನು ಮುಚ್ಚಿ ಅದಕ್ಕೆ ಮೆತ್ತಿ ಬಿಡುವಂತಹದ್ದು. ಹಾಗೆ ಕುದಿರೊಳಗೆ ಇರ್ದು ಊದಿದ ಶಂಖದ ದನಿ ಅಂದ್ರೆ ಕಣಜದ ಒಳಗೆ ಒಬ್ಬಾತನನ್ನು ಇಳಿಸಿ ಆತನ ಕೈಗೆ ಶಂಖವನ್ನು ಕೊಟ್ಟು ಆತ ಆ ಕುದಿರ್ ಅಥವಾ ಕಣಜದ ಹಗೇವಿನ ಬಾಗಿಲನ್ನು ಪೂರ್ತಿ ಮುಚ್ಚಿ ಬಂಧಿಸಿದ ಮೇಲೆ ಶಂಖವನ್ನು ಊದ್ಲಿಕ್ಕೆ ಹೇಳುದು. ಆ ಊದಿದ ಶಂಖದ ನಾದ ಹೊರಗೆ ಕೇಳ್ತದೆ ಎಂಬುದಾಗಿ ಹೇಳ್ತಾರೆ. ಕುದಿರೊಳಗೆ ಇರ್ದು ಊದಿದ ಶಂಖದ ದನಿ, ಶಂಖದ ಧ್ವನಿ ನಿಶ್ಚಿದ್ರ ಮಾದೊಡಂ. ಆ ಹಗೆವು ಏನು ಅದರಲ್ಲಿ ಸೆರೆ ಇಲ್ಲ, ಭಿನ್ನ ಭಿನ್ನವಾಗಿಲ್ಲ. ಅದು ಆ ಸೆರೆಯಲ್ಲಿ ಧ್ವನಿ ಹೊರಗೆ ಬಂತು ಅಂತ ಹೇಳಲಿಕ್ಕೆ ಹಾಗಿಲ್ಲ. ನಿಶ್ಚಿದ್ರ ಮಾದೊಡಂ ಪೊಣ್ಮದೆ, ಹೊಮ್ಮುವುದಿಲ್ಲವೇ, ಹೊರಗೆ ಬರುವುದಿಲ್ಲವೇ ಎಂಬುದಾಗಿ ಕೇಳ್ತಾರೆ. ಅಂದ್ರೆ ಕಣಜದ ಒಳಗಿದ್ದು ಶಂಖವನ್ನು ಊದಿದ್ರೂ, ಬೇರೆ ಯಾವ ಒಡಕುಗಳಿಲ್ಲದೆ ಇದ್ರೂ, ಛಿದ್ರಗಳಿಲ್ಲದೆ ಇದ್ರೂ ಆ ಧ್ವನಿ ಸಹಜವಾಗಿ ನಮಗೆ ಕೇಳುವ ಹಾಗಾಗ್ತದೆ. ಹಾಗೆಯೇ ಅದರಲ್ಲಿ ಮತ್ತು ಹೇಳ್ತಾನೆ, ಶಂಖದಿನನ್ಯಮಲ್ಲದೇಂ ಪೊಣ್ಮಿದ ನಾದಂ. ಆ ಹೊಮ್ಮಿದಂತಹ ನಾದ ಶಂಖದಿಂದ ಅನ್ಯವೇ ಅಲ್ಲವೇ. ಶಂಖವನ್ನು ಊದಿದಾಗ ನಾದ ಹೊರ ಹೊಮ್ತದೆ. ಹಾಗಾದ್ರೆ ನಾದ ಅದು ಶಂಖದ ಒಳಗೆ ಇತ್ತಲ್ವೋ? ಅದಕ್ಕೆ ಕೇವಲ ಗಾಳಿ ಹಾಕಿದಂತಹದ್ದು ಮಾತ್ರ, ಊದಿದಂತಹದ್ದು ಮಾತ್ರ. ಆ ನಾದ ಹೊರಗೆ ಬಂತು ಶಂಖದ ಒಳಗಿನಿಂದ. ಹಾಗಾದ್ರೆ ಅದು ನಾದ ಎಲ್ಲಿತ್ತು? ಶಂಖದ ಒಳಗಿತ್ತು. ಹಾಗಾದ್ರೆ ಶಂಖದ ಇದ್ದದ್ರಿಂದ ಶಂಖವು ನಾದವು ಒಂದೆಯೋ ಅಂತ ಕೇಳಿದ್ರೆ ಒಂದೇ ಅಲ್ಲ. ಶಂಖ ಹಗೆವಿನ ಒಳಗಿದೆ, ನಾದ ಹೊರಗೆ ಬಂದಿದೆ, ಹೊರಗೆ ಕೇಳ್ತಾ ಉಂಟು. ಹಾಗಾದ್ರೆ ಹೊರಗೆ ಕೇಳುವ ನಾದವು ಊದಲ್ಪಟ್ಟಂತಹ ಶಂಖವು ಬೇರೆ ಬೇರೆ, ಒಂದೇ ಅಲ್ಲ. ಶಂಖದಿನ ಅನ್ಯಂ ಅಲ್ಲದೆ ಪೊಣ್ಮಿದ ನಾದಂ, ಪೊಣ್ಮಿದ ಹೊಮ್ಮಿದ ನಾದವು ಧ್ವನಿಯು ಶಂಖದಿಂದ ಅನ್ಯವೇ ಅಲ್ಲವೇ, ಶಂಖದಿಂದ ಬೇರೆಯೇ ಅಲ್ಲವೇ. ಅದೇ ರೀತಿ ಕಾಯದಿಂದ ಜೀವನೂ ಅನ್ಯಂ, ಕಾಯದಿಂದ ಶರೀರದಿಂದ ಜೀವನೂ ಅನ್ಯಂ ಅಂದ್ರೆ ಶರೀರ ಬೇರೆ ಆತ್ಮ ಬೇರೆ. ಹೇಗೆ ಶಂಖದ ಒಳಗಿನಿಂದ ಶಂಖಧ್ವನಿ ಹೊರಗೆ ಬರ್ತದೋ ಹಾಗೆಯೇ ಆತ್ಮ ಶರೀರದೊಳಗಿರ್ತಾನೆ, ಕಾಲ ಆಗುವಾಗ ಅದರಿಂದ ಹೊರಗೆ ಬರ್ತಾನೆ ಅಂತ ಇರ್ಬೋದು. ಕಾಲ ಆಗುವಾಗ ಆತ್ಮ ಹೊರಗೆ ಹೋಗ್ತಾನೆ. ತೂಕದಲ್ಲಿ ವ್ಯತ್ಯಾಸ ಆಗದಿರ್ಬೋದು, ಎಲ್ಲದೂ ಇರ್ಬೋದು. ಆದರೆ ಆತ್ಮ ಬೇರೆ, ಶರೀರ ಬೇರೆ, ಧ್ವನಿ ಬೇರೆ, ಶಂಖ ಬೇರೆ. ಅದೇ ರೀತಿಯಲ್ಲಿ ಆತ್ಮ ಮತ್ತು ಶರೀರ ಇವು ಬೇರೆ ಬೇರೆ ಎಂಬುದಾಗಿ ಹೇಳ್ತಾನೆ. ಇದು ಒಂದು ಉದಾಹರಣೆಯನ್ನು ಕೊಡುವಂತಹದ್ದು. ಕುದಿರ ಒಳಗೆ ಇರ್ದು ಊದಿದ ಶಂಖದ ಧ್ವನಿ ನಿಶ್ಚಿದ್ರ ಮಾದೊಡಂ ಹೊರಗೆ ಹೊಮ್ಮುತ್ತದೆ. ಹಾಗೆಯೇ ಶಂಖವೂ ಧ್ವನಿಯು ಬೇರೆ ಬೇರೆ, ಹಾಗೆಯೇ ಜೀವನು ಅಂದ್ರೆ ಆತ್ಮ ಎಂಬ ಅರ್ಥ ಇಲ್ಲಿ ಕಾಯದಿಂದ ಬೇರೆಯೇ ಆಗಿರ್ತಾನೆ. ಆತ್ಮ ಬೇರೆ, ಶರೀರ ಬೇರೆ ಎಂಬ ಮಾತನ್ನು ಇಲ್ಲಿ ಇನ್ನಷ್ಟು ಸ್ಪಷ್ಟೀಕರಿಸಿ ಹೇಳ್ತಾನೆ. ಚಂಡಕರ್ಮ
ಹಲವು ಉದಾಹರಣೆಗಳು, ತಾನು ಮಾಡಿದಂತಹ ಪ್ರಯೋಗಗಳು, ಆ ಪ್ರಯೋಗಗಳಿಂದಾಗಿ ಆತ್ಮ ಪ್ರತ್ಯೇಕವಾಗಿಲ್ಲ, ಶರೀರವೇ ಇರುವುದು ಎಂಬುದಕ್ಕೆ ದಾಖಲೆಗಳನ್ನು ಕೊಡ್ತಾನೆ ತಾನು ಮಾಡಿದಂತಹ ಕೆಲಸಗಳ ಆಧಾರದಿಂದ. ಹಾಗೆಯೇ ಅಕಂಪನ ಮುನಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾ ಇರುವಂತಹದ್ದನ್ನು ಇಲ್ಲಿ ಗಮನಿಸಬಹುದು. ಚಂಡಕರ್ಮನಿಗೆ ಆ ವಿಷಯವು ಅರ್ಥವಾಗಬೇಕೆಂಬಂತಹ ದೃಷ್ಟಿಯಿಂದ ಮುನಿಗಳು ದೃಷ್ಟಾಂತಗಳನ್ನು ಕೊಡುವಂತಹದ್ದು. ಇಂಥ ಆಧ್ಯಾತ್ಮಿಕ ವಿಚಾರಗಳಲ್ಲಿ, ಊಹೆಯ ವಿಚಾರಗಳಲ್ಲಿ, ಆಮೇಲೆ ಹೀಗೆಯೇ ಎಂಬುದಾಗಿ ಸಿದ್ಧಾಂತವನ್ನು ಹೇಳುವಂತಹ ಸಂದರ್ಭಗಳಲ್ಲಿ ಬೇರೆ ಬೇರೆ ಲೌಕಿಕವಾದಂತಹ ದೃಷ್ಟಾಂತಗಳನ್ನು ಕೊಟ್ಟು ಈ ಶಾಸ್ತ್ರೀಯ ವಿಚಾರಗಳನ್ನು ನಿರೂಪಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಶಾಸ್ತ್ರಕಾರರು. ಹಾಗೆ ಇಲ್ಲಿ ಲೌಕಿಕವಾದಂತಹ ಉದಾಹರಣೆಗಳನ್ನೇ ಕೊಟ್ಟು, ದಿನನಿತ್ಯ ನಾವು ನೋಡಬಹುದಾದಂತಹ ಉದಾಹರಣೆಗಳನ್ನು, ಅಂತಹ ಉದಾಹರಣೆಗಳನ್ನೇ ಕೊಟ್ಟು ಇಲ್ಲಿ ಅಕಂಪನ ಮುನಿಗಳು ಆತ್ಮ, ಶರೀರ, ಆತ್ಮ ಇದರ ಸಂಬಂಧ ಅಂದರೆ ಅದು ಒಂದಕ್ಕೊಂದು ಬೇರೆ, ಒಂದೇ ಅಲ್ಲ, ಬೇರೆ ಬೇರೆ ಎಂಬಂತಹ ಸತ್ಯ, ಆ ವಿಚಾರವನ್ನು ನಿರೂಪಿಸುವಂತಹದ್ದನ್ನು ನಾವು ಕಾಣ್ತೇವೆ. ಶಂಖದಿನ್ ಅನ್ಯಂ ಅಲ್ಲದೇಂ ಪೊಣ್ಮಿದನಾದಂ, ಅಲ್ಲವೇ, ಅಲ್ಲದೇನು, ಅಲ್ಲವೇ ಎಂಬರ್ಥ. ಶಂಖದಿಂದ ಹೇಗೆ ಹೊಮ್ಮಿದ ನಾದವು ಬೇರೆಯಾಗಿರ್ತದೋ ಹಾಗೆಯೇ ಕಾಯದಿಂದ ಜೀವನೂ ಅನ್ಯಂ, ಕಾಯದಿಂದ ಶರೀರದಿಂದ ಜೀವನು ಕೂಡ ಅನ್ಯನೇ ಆಗಿರ್ತಾನೆ ಎಂಬುದಾಗಿ ಅಕಂಪನ ಮುನಿಗಳು ಚಂಡಕರ್ಮನಿಗೆ ವಿವರಿಸಿ ಹೇಳ್ತಾ ಇದ್ದಾರೆ. ನಮಸ್ಕಾರ.